ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು IG ಅಕಾಡೆಮಿ. ಇವತ್ತು ನಾವು ಬೋರ್ಡ್ ಮೇಲೆ ಬರೆಯೋ ಮ್ಯಾಥ್ಸ್ ಮಾಡ್ತಾ ಇಲ್ಲ, ನಮ್ಮ ಕಣ್ಣು ಮುಂದಿರೋ ಪ್ರಪಂಚವನ್ನೇ ಅಳಿಯಕ್ಕೆ ಹೊರಟಿದೀವಿ. ಮೊದಲಿಗೆ ನಾವು 2D ಪ್ರಪಂಚಕ್ಕೆ ಹೋಗೋಣ. ಇಲ್ಲಿ ಕೇವಲ ಉದ್ದ ಮತ್ತು ಅಗಲ ಮಾತ್ರ ಇರುತ್ತೆ. ಈ ಸ್ಕ್ವೇರ್ ಮತ್ತು ರೆಕ್ಟಾಂಗಲ್ ನೋಡಿ, ಇವುಗಳಿಗೆ ದಪ್ಪ ಇಲ್ಲ, ಬರೀ ಜಾಗ ಇದೆ. ಈಗ ಮ್ಯಾಜಿಕ್ ನೋಡಿ, 2Dಗೆ ನಾವು ಎತ್ತರ ಸೇರಿಸಿದ್ರೆ ಏನಾಗುತ್ತೆ, ಅದು 3D ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಈಗ ಕ್ಯೂಬ್ ಆಗಿದೆ. ಈಗ ಇದಕ್ಕೆ ಬರೀ ಏರಿಯಾ ಅಲ್ಲ, ಘನಫಲ ಕೂಡ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನೀವು ಮೈದಾನದ ಬೌಂಡ್ರಿ ಲೈನ್ ಮೇಲೆ ನಡೆದ್ರೆ ಅದು ಸುತ್ತಳತೆ, ಅದೇ ಮೈದಾನದ ಹುಲ್ಲಿನ ಮೇಲೆ ಮಲಗಿದ್ರೆ ನೀವು ಕವರ್ ಮಾಡೋ ಜಾಗವೇ ವಿಸ್ತೀರ್ಣ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಈ ಪಿಜ್ಜಾ ಪೀಸ್ ನೋಡಿ, ಇದರ ಸೆಂಟರ್ ಇಂದ ತುದಿಯವರೆಗೂ ಇರೋದು ರೇಡಿಯಸ್ ಆರ್ ಹೈಟ್. ಅದೇ ಪೂರ್ತಿ ರೌಂಡ್ ಹೊಡೆದ್ರೆ ಅದು ಪರಿಧಿ ಬಳ್ಳಿ. ಸೂತ್ರ ನೆನ್ಪಿಟ್ಕೊಳ್ಳಿ, ವೃತ್ತದ ವಿಸ್ತೀರ್ಣ A is equal to pi r square. ನಿಮ್ಮನೆ ವಾಟರ್ ಟ್ಯಾಂಕ್ ನಿಂದ ಹಿಡಿದು ಕೂಲ್ ಡ್ರಿಂಕ್ಸ್ ಕ್ಯಾನ್ ವರೆಗೂ ಎಲ್ಲದರ ಕೆಪಾಸಿಟಿ ಅಳೆಯೋದು ಹೇಗೆ? ಸಿಲಿಂಡರ್ ಫಾರ್ಮುಲಾ ಮೂಲಕ. ತಳದ ವಿಸ್ತೀರ್ಣ ಇಂಟು ಹೈಟ್. ದಟ್ಸ್ ಇಟ್. ಬರ್ಡೇ ಟೋಪಿ ಆಗಿರ್ಲಿ ಅಥವಾ ಈ ಐಸ್ ಕ್ರೀಮ್ ಕೋನ್ ಆಗಿರ್ಲಿ, ಇದನ್ನೇ ನಾವು ಶಂಕು ಅಂತ ಕರೆಯೋದು. ಇದರಲ್ಲಿ ಓರೆ ಎತ್ತರ ತುಂಬಾನೇ ಇಂಪಾರ್ಟೆಂಟ್. ಪೈಥಾಗರಸ್ ಥಿಯರಂ ಇಲ್ಲಿ ವರ್ಕ್ ಆಗುತ್ತೆ ನೋಡಿ. ಪೈಥಾಗರಸ್ ಪ್ರಮೇಯ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಭಯ ಪಡಬೇಡಿ, ನಾನಿದ್ದೀನಲ್ಲ ಈ ನಿಮ್ಮ ಈಶ್ವರಗಿರಿ. ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಪ್ರಕೃತಿಯಲ್ಲಿ ಅತ್ಯಂತ ಪರ್ಫೆಕ್ಟ್ ಶೇಪ್ ಅಂದ್ರೆ ಅದು ಗೋಳ. ಕ್ರಿಕೆಟ್ ಬಾಲ್ ಇಂದ ಹಿಡಿದು ಭೂಮಿವರೆಗೂ ಎಲ್ಲವೂ ಗೋಳಾಕಾರ. ಇದ್ರ ಮೇಲೆ ಬಣ್ಣ ಬಳಿಯೋಕೆ ಎಷ್ಟು ಪೇಂಟ್ ಬೇಕು ಅಂತ ಕಂಡುಹಿಡಿಯೋದೇ ಸರ್ಫೇಸ್ ಏರಿಯಾ. ಇದ್ರ ಸೂತ್ರ ನೆನ್ಪಿಡಿ, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 4 pi r ಸ್ಕ್ವೇರ್. ಇಂಜಿನಿಯರ್ಗಳು ಮನೆ ಕಟ್ಟೋದ್ರಿಂದ ಹಿಡಿದು ರಾಕೆಟ್ ಲಾಂಚ್ ಮಾಡೋವರೆಗೂ ಈ ಕ್ಷೇತ್ರ ಗಣಿತ ಬೇಕೇ ಬೇಕು. ಇದು ಬರೀ ಎಕ್ಸಾಮ್ಗೋಸ್ಕರ ಅಲ್ಲ, ಲೈಫ್ ಕಟ್ಕೊಳ್ಳಕ್ಕೆ. ಲೆಕ್ಕ ಮಾಡೋದು ಕಷ್ಟ ಅಲ್ಲ, ಅರ್ಥ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ IG ಅಕಾಡೆಮಿಗೆ ಜಾಯ್ನ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ಸಿಗೋಣ. ಜೈ ಹಿಂದ್.